ಸಿದ್ದರಾಮಯ್ಯನ ಬತ್ತಳಿಕೆಯಲ್ಲಿದ್ದಾವೆ ಪ್ರಬಲ ಅಸ್ತ್ರಗಳು. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಬಳಿ ಇದ್ದಾವ ಪ್ರತ್ಯಾಸ್ತ್ರಗಳು? ಸಿದ್ದರಾಮಯ್ಯನವರು ಸದ್ಯದ ರಾಜಕೀಯದ ಸ್ಥಿತಿಗತಿಗಳನ್ನು ಆಧರಿಸಿ ನೋಡೋದಾದರೆ 2028ನೇ ಇಸ್ವಿಗೂ ಕೂಡ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಪ್ರಸ್ತುತ. ಪ್ರಿಯಾಂಕಾ ವಾದ್ರಾ ಮತ್ತು ಸೋನಿಯಾ ಗಾಂಧಿ ಅವರ ಕೃಪಾ ಕಟಾಕ್ಷ ಡಿ ಕೆ ಶಿವಕುಮಾರ್ ಅವರ ಮೇಲಿದೆ ಅಂತ ಹೇಳ್ತಕ್ಕಂಥದ್ದು ಸುಸ್ಪಷ್ಟ. 30 ದಲಿತ ಸಂಘಟನೆಗಳು ಸೇರಿ ಇವಾಗ ಹೋರಾಟವನ್ನು ಮಾಡ್ತೀವಿ, ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೀವಿ ಅಂತ ಹೇಳುವಂಥ ಎಲ್ಲ ವಿಷಯಗಳು ಮುಂದೆ ಬಂದಿದೆ. ಆದರೆ ಆ ದಲಿತ ಹೋರಾಟಗಾರರು 4-5 ಹೆಸರುಗಳನ್ನು ಕೂಡ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ. ಪರಮೇಶ್ವರ್ ಅವರಿರ್ಬೋದು, ಜಾರಕಿಹೊಳಿ ಅವರಿರ್ಬೋದು, ಕೆ ಎಚ್ ಮುನಿಯಪ್ಪ ಇರ್ಬೋದು, ಎಚ್ ಸಿ ಮಹಾದೇವಪ್ಪ ಅವರಿರ್ಬೋದು. ಇಂಥ 4 ಜನರನ್ನ ಯಾರನ್ನಾದರೂ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳುವಂಥ ಪ್ರಬಲ ಅಸ್ತ್ರವನ್ನು ತೇಲ್ಬಿಟ್ಟಿದ್ದಾರೆ. ಸಚಿವರ ಶಾಸಕರ ಬೆಂಬಲವನ್ನು ಹೈಕಮಾಂಡ್ಗೆ ತೋರಿಸ್ಬೇಕಲ್ವಾ? ಹಾಗಾಗಿ ಸಚಿವ ಕೆ ಎನ್ ರಾಜಣ್ಣ ಅವರ ಮನೆಯಲ್ಲಿ ನವೆಂಬರ್ 7ನೇ ತಾರೀಕಿಗೆ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇರ್ತಕ್ಕಂಥದ್ದು. ಪರಮೇಶ್ವರ್ ಜಿ ಇದಾರಲ್ಲ, ಅವ್ರ ಥರ ಇರ್ಬೇಕು ಕಣ್ರಿ, ಕ್ಲಿಯರ್ ಹಾಲ್ ಕೆನೆ ಥರ ಹೇಳ್ತಾರೆ ಅವರು. ತುಂಬ ಸ್ಮೂತಾಗಿ ಉತ್ತರವನ್ನು ಕೊಡ್ತಾರೆ. ರಾಜಣ್ಣ ಅವ್ರ ಮನೆ ಹೈವೇಲಿದೆ, ನಾವೆಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ಯಾವಾಗೂ ಅದು ಸಂಪ್ರದಾಯ ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿಗಳಾಗಲಿ ಯಾರೇ ಕಾಂಗ್ರೆಸ್ ನಾಯಕರು ಬಂದಾಗ ರಾಜಣ್ಣ ಅವ್ರ ಮನೆಗೆ ಕರೀತಾರೆ, ನಾವು ಹೋಗ್ತೀವಿ ಅಂತ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಸಿದ್ದರಾಮಯ್ಯನ ಬತ್ತಳಿಕೆಯಲ್ಲಿದ್ದಾವೆ ಪ್ರಬಲ ಅಸ್ತ್ರಗಳು. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಬಳಿ ಇದ್ದಾವ ಪ್ರತ್ಯಾಸ್ತ್ರಗಳು ಅನ್ನುವಂಥ ವಿಷಯವನ್ನು ನಾನಿವತ್ತು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋನಿದ್ದೀನಿ. ಸ್ನೇಹಿತರೆ, ಇದು ಎಲ್ರಿಗೂ ಗೊತ್ತಿರೋ ಅಂಥ ವಿಚಾರಗಳೇ. ಆದರೆ ಯಾರಿಗೆ ರಾಜಕೀಯದಲ್ಲಿ ಅಷ್ಟು ಅರ್ಥ ಆಗಲ್ಲ ಅಂಥವ್ರಿಗೆ ಅರ್ಥ ಆಗುವ ರೀತಿಯಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ಈಗ ಹೇಳಿ ಕೇಳಿ ಅಧಿವೇಶನ ಬರುತ್ತೆ ಮುಂದಿನ ತಿಂಗಳಲ್ಲಿ, ನವೆಂಬರ್ 30ರ ನಂತರದಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡಿಬೇಕು. ಅದಕ್ಕೆ ಮುಂಚೆ ಯಾವುದಾದ್ರೂ ಒಂದು ಸ್ಪಷ್ಟವಾದ ನಿರ್ಧಾರಗಳನ್ನು ಮಾಡಬೇಕಾದಾಗ, ಸ್ಪಷ್ಟವಾದ ಕಾಯ್ದೆಗಳನ್ನು ಜಾರಿಗೆ ತೊಗೊಂಬರ್ಬೇಕಾದಾಗ, ವಿರೋಧ ಪಕ್ಷಗಳನ್ನು ಎದುರಿಸಬೇಕಾದಾಗ ಸರ್ಕಾರ ಸದೃಢವಾಗಿರಬೇಕಾಗಿರೋದು ತೀರ್ಮಾನ ಅವಶ್ಯಕ ರಾಜಕೀಯದಲ್ಲಿ. ಹಾಗಾಗಿ ಈಗ ಪವರ್ ಶೇರಿಂಗ್ನ ವಿಷಯ ಅಂದರೆ CM ಸಿದ್ದರಾಮಯ್ಯನವರ ಅಧಿಕಾರದ ಹಸ್ತಾಂತರದ ವಿಷಯ ಈಗ ತುದಿಗಾಲಲ್ಲಿ ಬಂದು ನಿಂತಿದೆ. ಹಾಗಾಗಿ ನವೆಂಬರ್ 20ರ ಒಳಗಡೆ ಸಂಪುಟ ಪುನರ್ರಚನೆಯೂ ಆಗಬೇಕು ಅಥವಾ ಅಧಿಕಾರ ಹಸ್ತಾಂತರ ಆಗಬೇಕು ಅನ್ನುವಂಥ ವಿಷಯ ತುಂಬ ಚರ್ಚೆಯಲ್ಲಿ ಇವಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಕುಸಿದೋಗಿರೋದ್ರ ಬಗ್ಗೆ ಯಾವುದೇ ವಿಧವಾದಂಥ ಚರ್ಚೆಗಳಾಗ್ತಿಲ್ಲ. ಆದರೆ ಮುನ್ನೆಲೆಗೆ ಬಂದಿರುವಂಥ ಭಾರಿ ಚರ್ಚೆಯಲ್ಲಿರುವಂತಹ, ಭಾರಿ ಬಿರುಗಾಳಿಯನ್ನು ಎಬ್ಬರಿಸುವಂಥ ವಿಷಯ ಯಾವುದಾದ್ರೂ ಇದ್ದರೆ ಅದು ಅಧಿಕಾರದ ಹಸ್ತಾಂತರದ ವಿಷಯ. ಹಾಗಾಗಿ ಈ ಸಂಪುಟ ಪುನರ್ರಚನೆ ಆದರೆ ಅಥವಾ ಅಧಿಕಾರ ಹಸ್ತಾಂತರ ಯಾವ್ಯಾವ ರೀತಿ ಆದರೆ ಯಾವ್ಯಾವ ಸಂಭವಗಳು ಮುಂದೆ ಇರ್ಬೋದು, ಯಾವ್ಯಾವ ರೀತಿಯಲ್ಲಿ ಇದಾಗ್ಬೋದು ಅನ್ನುವಂಥ ವಿಷಯನ ನಾನಿವಾಗ ನಿಮ್ಮೊಟ್ಟಿಗೆ ಹೇಳಲಿಕ್ಕಿರೋದು. ಸ್ನೇಹಿತರೆ, ಇವಾಗ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಬಂದರು, ಬರಿಗೈಯಲ್ಲಿ ವಾಪಸ್ ಬಂದರು ಅಂತ ಹಲವರ ವಿಶ್ಲೇಷಣೆ ಇದೆ ರಾಜಕೀಯ ವಲಯದಲ್ಲಿ. ಇನ್ನು ಕೆಲವರು ಏನು ಸಂದೇಶವನ್ನು ಕೊಡಬೇಕೋ ಕೊಟ್ಟು ಬಂದರು ಅಂತ. ಆದರೆ ಈಗ ಪ್ರಿಯಾಂಕಾ ವಾದ್ರಾ ಮತ್ತು ಸೋನಿಯಾ ಗಾಂಧಿ ಅವರ ಕೃಪಾ ಕಟಾಕ್ಷ ಡಿ ಕೆ ಶಿವಕುಮಾರ್ ಅವರ ಮೇಲಿದೆ ಅಂತ ಹೇಳ್ತಕ್ಕಂಥದ್ದು ಸುಸ್ಪಷ್ಟ. ಇದು ಮೊದಲನೇ ಪಾಯಿಂಟ್. ಎರಡನೇದಾಗಿ ರಾಹುಲ್ ಗಾಂಧಿ ಅವರ ಕೃಪಾ ಕಟಾಕ್ಷ ಏನಿದೆ ಸಿದ್ದರಾಮಯ್ಯನವರ ಮೇಲಿದೆ ಅಂತ ಹೇಳ್ತಕ್ಕಂಥದ್ದು ಸುಸ್ಪಷ್ಟ. ಇದರಲ್ಲಿ ಯಾರಿಗೂ ಯಾವುದೇ ವಿಧವಾದಂಥ ಅನುಮಾನವೇ ಬೇಡ. ಹಾಗಾಗಿ ಈಗ 32 ಸಚಿವರ ಪೈಕಿ ಅರ್ಧ ಜನರು ಯಾರು ನಿಷ್ಕ್ರಿಯರಾಗಿ ಕೆಲಸ ಮಾಡಿಲ್ಲ, ಅವರನ್ನು ಬದಲಾವಣೆ ಮಾಡ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಎಲ್ರಿಗೂ ಹೇಳ್ತಕ್ಕಂಥದ್ದು. ಆದರೆ ಅದರ ಒಳಗಿನ ವಿಚಾರಗಳು ಏನು ಅಂತ ಹೇಳಿದ್ರೆ 15-10 ಜನರನ್ನ ಏನು ಇವರು ಬದಲಾವಣೆ ಮಾಡ್ತಾರೆ, ಅದರಲ್ಲಿ ಇನ್ನೊಂದು ಬಣದ ಮೇಲ್ಗೈಯನ್ನು ಸಾಧಿಸ್ತಕ್ಕಂಥದ್ದು ಹಗ್ಗ ಜಗ್ಗಾಟ ಈಗ ನಡೀತಿರ್ತಕ್ಕಂಥದ್ದು. ಹಾಗಾಗಿ ಇನ್ನು ಒಂದು 2-3 ದಿನದಲ್ಲಿ ಯಾರ್ಯಾರು ಸಚಿವರಿದ್ದಾರೋ ಅವರೆಲ್ಲ ಡೆಲ್ಲಿಯ ರೇಸನ್ನು ಮಾಡೋದು ಬರೆದಿಟ್ಕೊಬೇಕಾಗಿದೆ. ಹಾಗಾಗಿ ಈಗ ಆಗಲೇ ಹಲವಾರು ಸಂಭಾವ್ಯರ ಪಟ್ಟಿಯನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಅವರು ಏನಂತ ಹೇಳಿದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಯಾವಾಗಲೂ ಮಾತಾಡೋದು. ಮುಚ್ಚಿದ ಲಕೋಟೆಯಲ್ಲಿ ಸಂದೇಶಗಳನ್ನು ರವಾನೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನ ಸಂಪ್ರದಾಯ. ಹಾಗಾಗಿ ಹೇಳಿ ಕೇಳಿ ಸಿದ್ದರಾಮಯ್ಯನವರು ತುಂಬ ಪಟ್ಟುಗಾರ. ಕೊಟ್ಟ ಕುದುರೆಯನ್ನು ಏರ್ಬಿಟ್ಟ ಮೇಲೆ ಇಳಿತಕ್ಕಂಥ ಒಂದು ಇದೇ ಇಲ್ಲ. ಗುರಿಯನ್ನು ಮುಟ್ಟಬೇಕು ಅಥವಾ ವಿಫಲ ಆಗಬೇಕು, ಆವಾಗ ಮಾತ್ರ ಅವರು ಕುದುರೆಯಿಂದ ಕೆಳಗಡೆ ಇಳಿಯೋದು ಅನ್ನೋದನ್ನು ನಾವಿಲ್ಲಿ ಮನಗಾಣಬೇಕು. ನಾನಿಲ್ಲಿ ಅಧಿಕಾರದ ವಿಚಾರವನ್ನು ಮಾತಾಡ್ತಾ ಇಲ್ಲ. ಆದರೆ
ರಾಜಕೀಯ ನಡಿಬೇಕು ಅಂದಾಗ ಇದನ್ನೆಲ್ಲ ನಾವು ನೋಡಬೇಕಾಗಿರೋದು, ತಿಳ್ಕೊಬೇಕಾಗಿರೋದು ಅವಶ್ಯಕತೆ ಇದೆ ಅನ್ನೋದನ್ನು ಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಸಿದ್ದರಾಮಯ್ಯನವರು ಇಳಿಯುವಂಥ ಯಾವ ಲಕ್ಷಣವೂ ಕಾಣ್ತಿಲ್ಲ. ಒಂದು ಪಕ್ಷ ಏನಾದರೂ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು ಅನ್ನೋದಾದರೆ ಕಾಂಗ್ರೆಸ್ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾರೆ ಅನ್ನುವಂತಹ ಒಂದು ಸ್ಪಷ್ಟ ಮುನ್ಸೂಚನೆ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇರತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರೇನು ಸುಮ್ಮನೆ ಕೂತ್ಕೊಂಡಿಲ್ಲ. ಇವರ ಬತ್ತಳಿಕೆಗೆ ಸಾಕಷ್ಟು ಪ್ರಬಲವಾದಂಥ ಅಸ್ತ್ರಗಳನ್ನು ಇವರು ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ಸಚಿವರ ಮತ್ತು ಶಾಸಕರ ಬೆಂಬಲವನ್ನು ಇವರು ಪಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ 11ನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾರೆ. ಅಂದರೆ ಬಿಹಾರದ ಚುನಾವಣೆ ಮುಗಿದ ಮರುಕ್ಷಣದಲ್ಲಿ ಡೆಲ್ಲಿಯಲ್ಲಿ ಹೋಗ್ತಾರೆ. ಇವರು ಡೆಲ್ಲಿಗೆ ಹೋಗ್ತಾರೆ. ಯಾರು? ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ನ ಮೇಲೆ ಒತ್ತಡವನ್ನು ಹೇರೋಕ್ಕೆ. ಅದಾದ 3 ದಿನಗಳ ಬಳಿಕ ಸಿದ್ದರಾಮಯ್ಯನವ್ರು ಹೋಗ್ತಾರೆ. ಇದು ಸ್ಪಷ್ಟ. ಇದು ಅಂದರೆ ಇವರು 11ನೇ ತಾರೀಕಿಗೆ ಹೋದರೆ ಅವರು 16ನೇ ತಾರೀಕು ಒಳಗಡೆ ಅಲ್ಲಿ ಹೋಗ್ತಾರೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ಇದೆ. 11, 16, 19ಕ್ಕೆ ರಾಹುಲ್ ಗಾಂಧಿ ಅವ್ರು ಬರ್ತಾರೆ ಅಂತ ಹೇಳಿದರು. ಆ ಡೇಟ್ಗಳು ನಿಶ್ಚಯ ಆಗಿಲ್ಲದೆ ಇದ್ದರು 21, 22 ಅಂತ ಹೇಳ್ತಾ ಇರೋದು. ಯಾಕೆಂದರೆ ಚಿತ್ತಾಪುರದ್ದು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಒಂದು ಸೂಚನೆ ಕೊಟ್ಟಿರು ನೋಡಿ, ನೀವು 2ನೇ ತಾರೀಕು ಮಾಡ್ತೀರಾ ಇಲ್ಲ ಮತ್ತೆ ಮಾಡ್ತೀರಾ, 22ನೇ ತಾರೀಕಿಗೆ ಮಾಡ್ತೀರಾ ನೋಡೋಣ ಅಂತ ಹೇಳಿದ್ರಲ್ವಾ. ಹಂಗಾಗಿ ಇದು 20ರ ಮೇಲೇ 20ರ ಒಳಗಡೆ ಮುಗಿದೋಗುತ್ತೆ ಅನ್ನುವಂಥ ಒಂದು ಸ್ಪಷ್ಟ ಬಿಂದುವನ್ನು ಇಟ್ಕೊಬೇಕು. ಹಾಗಾಗಿ 20ನೇ ತಾರೀಕು ಅಥವಾ 21ನೇ ತಾರೀಕು ಒಳಗಡೆ ಸಂಪುಟ ಪುನರ್ರಚನೆ ಆಗಿಬಿಡುತ್ತೆ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶ ಎಲ್ಲ ಕಡೆಗೆ ಇವಾಗ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರ ಒಳಗಡೆ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಇದಾದ ಮೇಲೆ ಇನ್ನೂ ಅಸ್ತ್ರಗಳು ಬೇಕು, ಇವಿಷ್ಟೇ ಸಾಲೋದಿಲ್ಲ. ಹಾಗಾಗಿ ಸಚಿವರ ಶಾಸಕರ ಬೆಂಬಲವನ್ನು ಹೈಕಮಾಂಡ್ಗೆ ತೋರಿಸ್ಬೇಕಲ್ವಾ. ಹಾಗಾಗಿ ಸಚಿವ ಕೆ ಎನ್ ರಾಜಣ್ಣ ಅವರ ಮನೆಯಲ್ಲಿ ನವೆಂಬರ್ 7ನೇ ತಾರೀಕಿಗೆ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇರ್ತಕ್ಕಂಥದ್ದು ಸ್ಪಷ್ಟ. ಆದರೆ ನಮ್ಮ ಪರಮೇಶ್ವರ್ ಜಿ ಇದ್ದಾರಲ್ಲ, ಅವ್ರ ಥರ ಇರ್ಬೇಕು ಕಣ್ರಿ, ಕ್ಲಿಯರ್ ಹಾಲ್ ಕೆನೆ ಥರ ಹೇಳ್ತಾರೆ ಅವರು. ತುಂಬ ಸ್ಮೂತಾಗಿ ಉತ್ತರವನ್ನು ಕೊಡ್ತಾರೆ. ರಾಜಣ್ಣ ಅವ್ರ ಮನೆ ಹೈವೇಲಿದೆ, ನಾವೆಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ಯಾವಾಗೂ ಅದು ಸಂಪ್ರದಾಯ ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿಗಳಾಗಲಿ ಯಾರೇ ಕಾಂಗ್ರೆಸ್ ನಾಯಕರು ಬಂದಾಗ ರಾಜಣ್ಣ ಅವ್ರ ಮನೆಗೆ ಕರೀತಾರೆ, ನಾವು ಹೋಗ್ತೀವಿ ಅಂತ. ಆದರೆ ಅದರ ಹಿಂದೆ ಇರ್ತಕ್ಕಂಥದ್ದು ರಾಜಕೀಯ ಲೆಕ್ಕಾಚಾರಗಳೇನಪ್ಪ ಅಂತೇಳಿದ್ರೆ, ಆ ಒಂದು ಡಿನ್ನರ್ ಮೀಟಿಂಗ್ನ ಒಂದು ವಿಚಾರವನ್ನು ಇಟ್ಕೊಂಡು ನನಗೆ ಇಷ್ಟು ಜನ ಶಾಸಕರ ಬೆಂಬಲ ಇದೆ ಅಂತ ಸಿದ್ದರಾಮಯ್ಯನವರು ತೋರಿಸ್ಕೊಳಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಸುಸ್ಪಷ್ಟ. ಅದರ ಜೊತೆಯಲ್ಲಿ ರಾಜಣ್ಣ ಅವರನ್ನು ತಿರ್ಗಾ ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ವಿಷಯ. ವಾಲ್ಮೀಕಿ ಹಗರಣದಲ್ಲಿ ಇವಾಗ ಇದಾಗಿದ್ದಾರಲ್ಲ, ಭ್ರಷ್ಟಾಚಾರ ಆಗಿದೆ ಅನ್ನೋ ಆರೋಪ ಬಂದಿದೆಯಲ್ಲ ನಾಗೇಂದ್ರ ಅವರನ್ನು ಪುನಃ ಕರ್ಕೊಂಬರಬೇಕು ಅನ್ನುವಂಥ ವಿಚಾರ ಇದೆ. ಸಿದ್ದರಾಮಯ್ಯನವರ ಬಣದಿಂದಲೂ ಕೆಲವರು ಸಚಿವರು ಹೊರಗಡೆ ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಅವರ ಬಣದಿಂದನೂ ಕೂಡ ಕೆಲವರು ಆಚೆಗೆ ಹೋಗ್ತಾರೆ ಸಚಿವರು ಅನ್ನುವಂಥ ಒಂದು ಮಾತಿದೆ. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಎಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾರಲ್ಲ, ಸ್ಮಾರ್ಟ್ ಗೇಮ್ ಆಡ್ತಿದ್ದಾರಲ್ಲ, ಚದುರಂಗದ ಆಟವನ್ನು ಆಡ್ತಿದ್ದಾರಲ್ಲ. ಹಾಗಾಗಿ ಈಗ ಒಂದು ಮಾತು ಎಲ್ಲ ಕಡೆಗೆ ವ್ಯಕ್ತ ಆಗಿತ್ತು. ಏನಂತೇಳಿದ್ರೆ, ಕಾಂಗ್ರೆಸ್ಸಲ್ಲಿ ಯಾರೂ ಅನಿವಾರ್ಯ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೆ, ಇಂಥವ್ರು ಅನಿವಾರ್ಯ ಅಂತ ಹೇಳಿಬಿಟ್ರೆ ಮುಂದೆ ಒಂದಿನ ಸರ್ವಾಧಿಕಾರಿ ಧೋರಣೆ ಬರುತ್ತೆ ಅಂತ ಹೇಳ್ತಿದ್ರಲ್ಲ, ಅದಕ್ಕೀಗ ಉತ್ತರಗಳು ಸಿಕ್ಕಿದೆ. ಯಾಕೆ ಅಂತೇಳಿದ್ರೆ, ಯಾರ್ಯಾರು ತಮ್ಮ ಸಚಿವ ಸ್ಥಾನಗಳನ್ನು ಪ್ರಬಲವಾಗಿ ಉಳಿಸ್ಕೋಬೇಕು ಅಂತಿದ್ದಾರೋ ಅವರೆಲ್ಲರೂ ಸಿದ್ದರಾಮಯ್ಯನವರ ಪರ ಪ್ಲೇ ಕಾರ್ಡ್ ಹಿಡ್ದಿರೋದು ಮುನ್ನೋಟಕ್ಕೆ ಬಂದಿದೆ. ಅಂದರೆ ಸಿದ್ದರಾಮಯ್ಯನವರು ಸದ್ಯದ ರಾಜಕೀಯದ ಸ್ಥಿತಿಗತಿಗಳನ್ನು ಆಧರಿಸಿ ನೋಡೋದಾದರೆ 2028ನೇ ಇಸ್ವಿಗೂ ಕೂಡ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಪ್ರಸ್ತುತ, ಅವರು ಚುನಾವಣೆಗೆ ಸ್ಪರ್ಧಿಸಬೇಕು ಅನ್ನುವಂಥ ಸ್ಪಷ್ಟ ಸಂದೇಶ ರವಾನೆ ಆಗೋಯಿತು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಇದ್ದಾರಲ್ಲ ಸುರೇಶ್ ಅವರು, ಇವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅದೃಷ್ಟ ಯಾರಿರುತ್ತೋ ಅವ್ರ ಮುಂದೆ CM ಆಗಿ ಮುಂದುವರಿತಾರೆ ಬಿಡಿ ಅಂತ ಹೇಳುವಂಥ ಮಾತು. ಅದೃಷ್ಟ ಇದ್ದರೆ ಅವ್ರು ಸ್ಪರ್ಧೆ ಮಾಡಲಿ ಅನ್ನುವಂಥ ಮಾತು ಹಗುರವಾಗಿ ತೇಲ್ಸ್ಬಿಟ್ರು. ಆದರೆ ಡಿ ಕೆ ಶಿವಕುಮಾರ್ ಅವರು ಅಂಬಿಕಾ ಸೋನಿ ಅವರ ಪತಿ ನಿಧನ ಆಗಿದ್ದಕ್ಕೆ ನಾನು ಹೋಗಿದ್ದು ಅಂತ ಏನೇ ಸ್ಪಷ್ಟ ಕಾರಣಗಳನ್ನು ಹೇಳಿದ್ರು ಕೂಡ ಅಲ್ಲಿ ಹೋಗಿರ್ತಕ್ಕಂಥದ್ದು ಅಧಿಕಾರದ ಒಂದು ತಿಕ್ಕಾಟಕ್ಕೇನೆ. ಗಾಂಧಿ ಭಾರತ 100 ಅನ್ನೋ ಹೆಸರಲ್ಲಿ 100 ಕಾಂಗ್ರೆಸ್ ಭವನಗಳನ್ನು ಕಟ್ಟುವಂತಹ ಒಂದು ಗುರಿಯನ್ನು ಅವರು ಹೊಂದಿದ್ದಾರಲ್ಲ. ಹಾಗಾಗಿ ಇವಾಗ ಸ್ಪಷ್ಟ ಸಂದೇಶ ರವಾನೆ ಮಾಡಿ ಅದ್ರ ಮುಖಾಂತರ ಇವಾಗ ಶಂಕುಸ್ಥಾಪನೆಗೆ ರಾಹುಲ್ ಗಾಂಧಿ ಅವರನ್ನು ಕರ್ಕೊಂಬರ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಹೈಕಮಾಂಡ್ನ ಕೃಪಾ ಕಟಾಕ್ಷವನ್ನು ಪಡ್ಕೊಳ್ಳೋದಕ್ಕೆ. ಅದಲ್ಲದೆ
ಇನ್ನೂ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಳಗೆ ಮಾಡಿ ತೋರ್ಸೋಕ್ಕೆ. ಈಗ ಅಧಿಕಾರಕ್ಕೆ ತರುವಾಗ ಡಿ ಕೆ ಶಿವಕುಮಾರ್ ಅವರು ಕೂಡ ಶ್ರಮವನ್ನು ವಹಿಸಿದಾರಲ್ವಾ ಅನ್ನುವಂಥ ಪ್ರಶ್ನೆ ಮುನ್ನೆಲೆಗೆ ಬಂದಾಗ ಸಿದ್ದರಾಮಯ್ಯನವರು ಕೊಟ್ಟಂಥ ಕಟುವಾದ ಉತ್ತರ ಏನು ಅಂತೇಳಿದ್ರೆ, ಅದು KPCC ಅಧ್ಯಕ್ಷ ಯಾರಿರ್ತಾರೋ ಅವ್ರು ಮಾಡಲೇಬೇಕದು, ಅವ್ರ ಡ್ಯೂಟಿಯನ್ನು ಅವ್ರು ಮಾಡಿದ್ದಾರೆ, ಅದರಲ್ಲಿ ಏನು ಅಂಥ ಹೊಸತನ ಏನಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಇದು ಸರ್ವೇ ಸಾಮಾನ್ಯ ಅಂತ ಹೇಳುವಂಥ ಒಂದು ವ್ಯವಸ್ಥೆ, ಅದು ನಮ್ಮ ಆಂತರಿಕ ವ್ಯವಸ್ಥೆ, ಅದು ಅವ್ರು ಹೋರಾಟ ಮಾಡಿರ್ಬೋದು. ಆದರೆ ನಾಯಕ ಆಗಬೇಕಾದ್ರೆ, CM ಆಗಬೇಕಾದ್ರೆ ಅದಕ್ಕೆ ಬೇರೆದ್ದೇ ವಿಧವಾದಂಥ ಶಕ್ತಿ ಇರಬೇಕು ಅನ್ನುವಂಥ ಅರ್ಥದಲ್ಲಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇದಿಷ್ಟು ಹಿನ್ನೆಲೆ. ಆದರೆ ಪ್ರಬಲ ಅಸ್ತ್ರ ಅಂತ ಇದೆಯಲ್ಲ, ಇದನ್ನು ನೋಡುವಾಗ ಅಹಿಂದ ವರ್ಗದ ನಾಯಕರನ್ನ ತೊಗೊಂಬರ್ಬೇಕು ಅಂತ ಒಂದು ವಿಷಯ ಇತ್ತು, ದಲಿತರ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒಂದು ವಿಷಯ ಇತ್ತು. ಅದೇ ಯಾವುದು ಆಗದೇ ಇದ್ದಂಥ ಪಕ್ಷದಲ್ಲಿ ಸಚಿವ ಸಂಪುಟದ ಪುನರ್ರಚನೆಯಲ್ಲಿ ಬಲವನ್ನು ವೃದ್ಧಿ ಮಾಡ್ಕೊಬೇಕು ಅಥವಾ ಬಲವನ್ನು ಕಡಿಮೆ ಮಾಡ್ಕೊಂಡಾದರೂ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಬಿಟ್ಟು ನಾನು CM ಆಗಿ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋಂಥ ವಿಚಾರ ಇತ್ತು. ಇದಕ್ಕೆ ಅಡ್ಗೋಡೆ ಮೇಲೆ ದೀಪ ಇಡಬೇಕಲ್ಲ, ದ್ವಂದ್ವವನ್ನು ನಿರ್ಮಾಣ ಮಾಡಬೇಕಲ್ಲ. ಅದಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ಒಬ್ಬರು DCM ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಹಾಗಾಗಿ ಎಲ್ಲ ಜಾತಿಗಳಲ್ಲೂ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. RV ದೇಶಪಾಂಡೆ ಅವರು ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, ಜಾರಕಿಹೊಳಿ ಅವರು ಇರ್ಬೋದು, MB ಪಾಟೀಲ್ ಅವರು ಇರ್ಬೋದು, ಈ ಥರ ಸುಮಾರು ಜನ ಮುಖ್ಯಮಂತ್ರಿಯ ರೇಸಲ್ಲಿದ್ದಾರೆ ಅಂತ. ಈಗ ಯಾವುದ್ಯಾವುದು ಪ್ರಬಲ ಸಮುದಾಯಗಳಿದ್ದಾವೋ, ಪ್ರಬಲ ಜಾತಿಗಳಿದ್ದಾವೋ, ಅದರಲ್ಲೆಲ್ಲರೂ ಒಂದೊಂದು DCM ಅನ್ನಾಗಿ ಹುಟ್ಟಾಕುವಂಥ ಸಂಭವ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹಾಗಾಗಿನೇ ಸಿದ್ದರಾಮಯ್ಯನವರ ಪರ ಪ್ಲೇ ಕಾರ್ಡ್ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಇದು ಯಾವುದೇ ಅಸ್ತ್ರಗಳು ಉಪಯೋಗಕ್ಕೆ ಬಾರದೆ ಹೋದಾಗ ಸಿದ್ದರಾಮಯ್ಯನವರು ತೇಲಿ ಬಿಡುವ ಅಂತಿಮ ಅಸ್ತ್ರ ಯಾವುದು ಅಂದರೆ ದಲಿತ ಮುಖ್ಯಮಂತ್ರಿಯ ಅಸ್ತ್ರ. ಇದನ್ನು ನಾವು ಎರಡು ಭಾಗದಿಂದ ನೋಡೋಣ. ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಫೇಸ್ ಮೇಕರನ್ನು ಅಳವಡಿಸಲಾಗಿದೆ ಹೃದಯ ಸಂಬಂಧಿ ಕಾಯಿಲೆಯಿಂದ. ಅವರನ್ನು ಗೌರವಾನ್ವಿತವಾಗಿ ಬಿಹಾರದ ಚುನಾವಣೆ ಮುಗಿದ ನಂತರ ಕಳಿಸ್ಕೊಡ್ಬೇಕಾಗಿದೆ, ಬೀಳ್ಕೊಡುಗೆ ಮಾಡಬೇಕಾಗಿದೆ. ಹಾಗಾಗಿ ಬೇರೆ ಹೇಗೆ ಕಳಿಸೋದು, ಹೇಗೂ ಈಗ ದಲಿತ CMನ ವಿಚಾರ ಮುನ್ನೆಲೆಗೆ ಬಂದಿದೆ, ಹಾಗಾಗಿ ಅವ್ರನ್ನೇನಾದರೂ ಮುಖ್ಯಮಂತ್ರಿ ಮಾಡ್ತಾರಾ ಅನ್ನುವಂತಹ ಒಂದು ಸಂಗತಿ ಎಲ್ಲ ಕಡೆಗೆ ಹರಿದಾಡ್ತಾ ಇರ್ತಕ್ಕಂಥದ್ದು. ಅದು ಆದರೂ ಕೂಡ ಎಲ್ರಿಗೂ ಸಂತೋಷನೇ. ಹಾಗಾಗಿನೇ ಪ್ರಿಯಾಂಕಾ ಖರ್ಗೆ ಅವರು ತುಂಬ ಗರಂ ಆಗಿ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರ ಮುನ್ನೆಲೆಗೆ ಬರುತ್ತೆ. ಅದು ಅಲ್ಲದೆ ಇದ್ದರೆ 30 ದಲಿತ ಸಂಘಟನೆಗಳು ಸೇರಿ ಇವಾಗ ಹೋರಾಟವನ್ನು ಮಾಡ್ತೀವಿ, ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೀವಿ ಅಂತ ಹೇಳುವಂಥ ಎಲ್ಲ ವಿಷಯಗಳು ಮುಂದೆ ಬಂದಿದೆ. ಆದರೆ ಆ ದಲಿತ ಹೋರಾಟಗಾರರು 4-5 ಹೆಸರುಗಳನ್ನು ಕೂಡ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ. ಪರಮೇಶ್ವರ್ ಅವರಿರ್ಬೋದು, ಜಾರಕಿಹೊಳಿ ಅವರಿರ್ಬೋದು, KH ಮುನಿಯಪ್ಪ ಇರ್ಬೋದು, HC ಮಹಾದೇವಪ್ಪ ಅವರಿರ್ಬೋದು, ಇಂಥ 4 ಜನರನ್ನು ಯಾರನ್ನಾದರೂ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳುವಂಥ ಪ್ರಬಲ ಅಸ್ತ್ರವನ್ನು ತೇಲ್ಬಿಟ್ಟಿದ್ದಾರೆ. ಹಾಗಾಗಿ ಮುಂದೆ ಈಗ ಬಂಡೆ, ಕನಕಪುರದ ಬಂಡೆ ಏನಿದೆಯಲ್ಲ, ಅದಿನ್ನೂ ಬಂಡೆಯಂತೆ ಗಟ್ಟಿಯಾಗಿದೆ ಅಂತ ದಲಿತ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗಿಂತ ಹಿರಿಯ ಸಚಿವರುಗಳು, ಹಿರಿಯ ನಾಯಕರು ಕಾಂಗ್ರೆಸ್ಸಲ್ಲಿರುವಾಗ ಅವ್ರಿಗಂತ ಏನು ಹಡಾವುಡಿ ತೋರಿಸ್ಬೇಕು, ಕೂಡಲೇ CM ಮಾಡಬೇಕು ಅನ್ನೋದು ಏನಿಲ್ಲ. 2028ನೇ ಇಸ್ವಿ ಮೇಲೆ ಬೇಕಾದರೆ ಅವ್ರನ್ನ ನೀವು ಮುಖ್ಯಮಂತ್ರಿ ಮಾಡಿ ಅಂತ ಹೇಳುವಂಥ ಸಂದೇಶವನ್ನು ಅವ್ರು ರವಾನೆ ಮಾಡಿದ್ದಾರೆ. ಅದರಲ್ಲಿ ಏನು ತಪ್ಪು ಕಾಣ್ತಾ ಇದೆ ಅಂತ ಡಿ ಕೆ ಶಿವಕುಮಾರು ಅನ್ನೋಂಗಿಲ್ಲ, ಮತ್ತು ಅವ್ರ ವಿರುದ್ಧನೂ ಮಾತಾಡೋಂಗಿಲ್ಲ. ಯಾಕೆ ಅಂದರೆ ರಾಜಕೀಯ ಅನ್ನೋದೇ ಹಾಗೆ ಅಡಕತ್ರಿ ಇದ್ದಂಗೆ, ಚಮಟಿ ಹಿಡ್ಕೊಂಡು ಬಂಡೆನ ಹೊಡೆದಾಕ್ಬಿಡ್ತಾರೆ ಇದೇ ಒಂದೇ ವಿಷಯನ ಇಟ್ಕೊಂಡು. ಹಾಗಾಗಿ ಈಗ ರಾಹುಲ್ ಗಾಂಧಿಯವರು ಎಲ್ಲ ಕಡೆಗೆ ಹೇಳ್ಕೊಂಡು ತಿರುಗಾಡ್ತಾ ಇದ್ರಲ್ಲ, ಪಿಚಡೆ ಅತಿ ಪಿಚಡೆ ಅಲ್ಪಸಂಖ್ಯಕೋं को मैं आरक्षण दिला के रहूँगा ಅಂತ. ಹಾಗಾಗಿ ಈಗ ರಾಹುಲ್ ಗಾಂಧಿಯವರ ಹೇಳಿಕೆಗೆ ಪುಷ್ಟಿ ಕೊಡುವಂತಹ ಪ್ರತ್ಯಾಸ್ತ್ರವನ್ನು ಇಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು. ಪ್ರಬಲ ಅಸ್ತ್ರ ಇದು. ಅವ್ರನ್ನೇ ಅಡ್ಕತ್ರಿಗೆ ಸಿಗಾಕ್ಸ್ಬೋದು ದಲಿತ ಮುಖ್ಯಮಂತ್ರಿಯ ವಿಷಯವನ್ನು ಇಟ್ಕೊಂಡು. ಹಾಗಾಗಿ ಇಲ್ಲಿ ಇರ್ತಕ್ಕಂಥದ್ದು 3 ಸಂಭವ. ಒಂದು, ದಲಿತ ಮುಖ್ಯಮಂತ್ರಿಯ ವಿಚಾರ ಮುನ್ನೆಲೆಗೆ ಬರುತ್ತೆ, ಅಥವಾ ದಲಿತ ಮುಖ್ಯಮಂತ್ರಿಯ ವಿಚಾರವನ್ನು ಕೈ ಬಿಡಬೇಕು ಅನ್ನೋದಾದರೆ ಸಿದ್ದರಾಮಯ್ಯನವರೇ CM ಆಗಿ ಮುಂದುವರಿಬೇಕು ಅನ್ನುವಂತಹ ಕಟ್ಟ ಕಡೆಯ ಕ್ಲೈಮ್ಯಾಕ್ಸು ಕರ್ನಾಟಕದಲ್ಲಿ ವೇದಿಕೆ ಸಿದ್ಧ ಆಗೋಗಿದೆ. ಆದರೆ ನಾವಿಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಬೇಕಾಗಿರುವಂತಹ ಕಟ್ಟ ಕಡೆಯ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರ ಬತ್ತಳಿಕೆಯಲ್ಲಿ ಸಾಕಷ್ಟು ಪ್ರಬಲ ಅಸ್ತ್ರಗಳಿದ್ದಾವೆ,
ಆದರೆ ನಿಮ್ಮ ಬಳಿಯಲ್ಲಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಯಾವ ಪ್ರತ್ಯಾಸ್ತ್ರಗಳಿವೆ ಅನ್ನುವಂಥ ಪ್ರಶ್ನೆಯನ್ನು ಮಾನ್ಯ ಬಂಡೆಯವರ ಮುಂದೆ ಇಡುವುದರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.